ಓಂ ತದೇತತ್ ಸಹಸ್ರಂ ತತ್ ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅನಘಾಯ ನಮಃ. ಓಂ ಉಪನೋ ಮಾಹಿವಾಜಾನ್ ಯೂಜಂ ಪಾತ ಸ್ವಸ್ತಿಭಿಃ ಸದಾ ನಃ. ಇಂದ್ರಂ ನರೋ ನೇಮಧಿತಾ ಹವಂತೆ ಯತ್ಪಾರ್ಯ ಯುನಜತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 410ನೆಯ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 151ನೆಯ ಅನಘ ಅನ್ನುವ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರವನ್ನು ಕೂಡ ನೋಡಬೇಕಾಗಿದೆ. ಇದಕ್ಕಿಂತ ಮೊದಲು ಅನಘ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನ ನೋಡೋಣ. ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪರಹಿತನಾದವನು, ಪಾಪದ ಸ್ಪರ್ಶ ಇಲ್ಲದೆ ಇದ್ದವನು ಅಂತ ಹೆಚ್ಚು ಪ್ರಸಿದ್ಧವಾದಂತಹ ಅರ್ಥ. ಯಾರ ನಾಮಸ್ಮರಣದಿಂದ ಬೇರೆಯವರಿಗೂ ಕೂಡ ಭಕ್ತರಿಗೂ ಪಾಪ ಬರೋದಿಲ್ವೋ ಅವನು ಅನಘ ಅಂತ ಅನ್ನುವುದು ಮತ್ತೊಂದರ್ಥ. ಮತ್ತೆ ಇನ್ನೂ ಮುಂದೆ ಕೂಡ ಒಂದು ಅನಘ ಅನ್ನುವ ನಾಮ ಬರುವುದಿದೆ. ಅದರಲ್ಲಿ ಮತ್ತಷ್ಟು ಅನಘ ಎಂಬ ನಾಮದ ಅರ್ಥಗಳನ್ನು ನೋಡ್ತೀವಿ. ಅನಗಳು ಅಂದ್ರೆ ಪ್ರಾಣಿಗಳು. ಅವುಗಳಿಂದ ಇವನು ಯಾವತ್ತೂ ಕೂಡ ಪರಿತ್ಯಾಜ್ಯನಲ್ಲ. ಯಾವ ಜೀವವೂ ಇವನನ್ನ ಬಿಟ್ಟು ಬದುಕುವುದು ಸಾಧ್ಯ ಇಲ್ಲ. ಅದಕ್ಕಾಗಿ ಅನಹ ಅಂತಿದ್ದನ್ನೇ ಅನಘ ಅಂತ ಇನ್ನೊಂದು ಶಬ್ದದಿಂದ ವರ್ಣನೆ ಮಾಡಿದ್ದಾರೆ. ಇದು ಒಂದು ಅರ್ಥವನ್ನು ತಿಳ್ಕೊಳ್ಳಬಹುದು. ಮತ್ತೆ ಎಲ್ಲ ಸಾಧಕರಿಗೂ ಭಕ್ತರಿಗೂ ಕೂಡ ಅವರವರ ಅಭೀಷ್ಟವನ್ನ, ಅವರವರ ಧನವನ್ನ ಕೊಡುವಂಥವನು, ಅವರ ಭೋಗ ವಸ್ತುಗಳನ್ನು ಕೊಡುವಂಥವನು, ಹೀಗೂ ಒಂದು ಅರ್ಥನೂ ಕೂಡ ಕಾಣಿಸ್ತದೆ. ಇನ್ನು ಮುಂದೆ ಈ ನಾಮಕ್ಕೆ ಮತ್ತೆ ಬೃಹತಿ ಮಂತ್ರಕ್ಕೂ ಇರುವ ಸಂಬಂಧವನ್ನ ನೋಡೋದಕ್ಕಿಂತ ಮೊದಲು ಈ ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಅದಾದ ಬಳಿಕ ಭಗವಂತಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬಹುದು. ಋಗ್ವೇದದ 7ನೇ ಮಂಡಲದಲ್ಲಿ 27ನೇ ಸೂಕ್ತ ಇದೆ. ಇಂದ್ರಂ ನರೋ ನೇಮಜಿತಾ ಹವಂತೆ ಯತ್ಪಾರ್ಯ ಯುನಜತೆ ಅಂತ. ಅದಕ್ಕಿಂತ ಮೊದಲಿಂದು 26ನೇ ಮಂತ್ರದಲ್ಲಿ ಕಾಣಿಸ್ತದೆ. 27ನೇ ಮಂಡಲದಲ್ಲಿ ಈ ಒಂದು ಇಂದ್ರಂ ನರೋ ನೇಮಜಿತಾ ಹವಂತೆ ಯತ್ಪಾರ್ಯ ಯುನಜತೆ ಧಿಯಸ್ತಾಹ ಶೂರೋ ದೃಶಾತ ಶವಸಶ್ಚಕಾರ ಆ ಗೋಮತಿ ವ್ರಜೆ ಭಜಾ ತ್ವಮ್ನಃ ಅಂತ ಮಂತ್ರ ಇದೆ. ಈ ಮಂತ್ರದಲ್ಲಿ ಪೂರ್ವಾರ್ಧದ ಯುನಜತೆ ಅಲ್ಲುವವರೆಗೆ ಈ ಬೃಹತಿ ಮಂತ್ರಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ. ಹಿಂದಿನ 26ನೇ ಸೂಕ್ತದ ಉಪನೋ ಮಾಹಿವಾಜಾನ್ ಯೂಯಂ ಪಾತ ಸ್ವಸ್ತಿಭಿಃ ಸದಾ ನಃ ಅನ್ನುವ ಮಂತ್ರ ಅಂತೂ ಇದ್ದೇ ಇದೆ. ಇವಕ್ಕೆ ಸಾಯಣಾಚಾರ್ಯರು ಮಾಡಿದ ಅರ್ಥ ಏನು ಅನ್ನೋದನ್ನು ನಾವೀಗ ನೋಡಬೇಕು. ಪಾರ್ಯಾಹ ಅಂದ್ರೆ ಯುದ್ಧದ ನಿಮಿತ್ತವಾಗಿ ಅಂತ ಅರ್ಥವನ್ನು ಸಾಯಣಾಚಾರ್ಯ ಹೇಳ್ತಾರೆ. ಯುದ್ಧಕ್ಕಾಗಿ ಉಪಯುಕ್ತ ಆಗಿರುವಂಥದ್ದು ಅಂತ ಅವರ ಅಭಿಪ್ರಾಯ ಕಾಣಿಸ್ತದೆ. ಮತ್ತೆ ಆ ಯುದ್ಧಕ್ಕಾಗಿ ಯಾವ ಒಂದು ಕರ್ಮಗಳನ್ನು, ಚಟುವಟಿಕೆಗಳನ್ನ ಆ ಯುದ್ಧದಲ್ಲಿ ತೊಡಗಿರುವಂಥವ್ರು ಮಾಡ್ತಾರೋ ಅಂಥ ಆ ಜನರು ನೇಮಜಿತೋ ಅಂತಿದೆ.
ಅದು ನೇಮಧಿತಾಹ ಅಂತಂದ್ರೆ ಅದಕ್ಕೆ ಯುದ್ಧದಲ್ಲಿ ಅಂತ ಅರ್ಥ. ಸಂಗ್ರಾಮೆ ಹವಂತೆ, ಭಗವಂತನೇ ನಿನ್ನನ್ನು ಅವರು ಕರೀತಾರೆ. ಮತ್ತೆ ಯೂಯಂಪಾತ ಸ್ವಸ್ತಿಭಿ ಸದಾನಃ, ನೀನು ನಮ್ಮನ್ನು ಯಾವತ್ತೂ ಕೂಡ ಕಾಪಾಡಬೇಕು. ಉಪನೋ ಮಾಹಿ ವಾಜಾನ್, ಯಾವತ್ತು ಎಲ್ಲ ರೀತಿಯಾದ ಭೋಗಗಳನ್ನು ಕೂಡ ನೀನು ನಮಗೆ ಕೊಡಬೇಕು ಅಂತ ಅದರ ತಾತ್ಪರ್ಯ. ಇದಕ್ಕೆ ಈ ಮೂಲ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈ ಮುಂದೆ ನೋಡೋಣ. ಅನಘ ಎಂಬ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ನೃನ್ ಕೃಷ್ಟೀನಾಂ ವೃಷಭಂ ಸುತೆ ಗೃಣಾತಿ ಸಹಸ್ರಿಣಃ ಉಪನೋಯಾಹಿ ಬಾಜಾನ್ ಯೂಯಂಪಾತ ಸ್ವಸ್ತಿ ಸದಾನಃ ಇಂದ್ರಂನ ಅನ್ನುವ ಮಂತ್ರ. ಆದರೆ ಮೂಲ ಋಗ್ವೇದದ ಮಂತ್ರಗಳನ್ನ ಅವರೇನು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅಲ್ಲಿ ಆ ಮಂತ್ರಕ್ಕೆ ಏನು ಅರ್ಥ ಆಗ್ತದೆ ಅನ್ನೋದನ್ನು ನೋಡೋಣ. ಹೀಗೆ ವಾಜ ಅಂದ್ರೆ ಅನ್ನ, ಅಂಥದನ್ನು ಉಪಮಾಹಿ ನೀನು ನಮಗೆ ಕೊಡಬೇಕು. ಮತ್ತೆ ಯೂಯಂಪಾದ ಸ್ವಸ್ತಿಭಿ ಸದಾನಃ, ಎಲ್ಲ ರೀತಿಯಾದ ಮಂಗಳಗಳನ್ನು ಕೂಡ ಕೊಟ್ಟು ನೀವು ನಮ್ಮನ್ನು ಪಡೆಯಬೇಕು, ಅದರ್ಥ. ಮುಂದೆ ನೇಮಧಿತಾಹ, ನೇಮಧಿತ ಅಂದ್ರೆ ಸಂಗ್ರಾಮ, ಯುದ್ಧ ಅಂತ ಅರ್ಥ. ಈ ಯುದ್ಧದಲ್ಲಿ ಪಾಲ್ಗೊಳ್ಳುವಂಥವರು ಅಂತ ಅರ್ಥ. ಅದಕ್ಕೆ ಯುದ್ಧದಲ್ಲಿ ಇದ್ದವರು, ಅಂತಃಶತ್ರು, ಕಾಮಕ್ರೋಧ ಮೊದಲಾದ ಅಂತಃಶತ್ರುಗಳು ಅಥವಾ ಬಾಹ್ಯ ಶತ್ರುಗಳ ಜೊತೆಗೆ ಹೋರಾಡುವಂತಹ ಜನ ಆ ಇಂದ್ರಂ ಅಂದ್ರೆ ಪರಮೇಶ್ವರನಾದಂತಹ ನಿನ್ನನ್ನೇ ತಮ್ಮ ರಕ್ಷಣೆಗಾಗಿ ಹವಂತೆ ಎಂದು ಕರೀತಾರೆ. ಯಾಕೆಂದ್ರೆ ಅವರನ್ನ ನೀನೇ ಕಾಪಾಡಬೇಕು. ಪಾರ್ಯಾಹ ಅಂದ್ರೆ ಪಾರಂಪ್ರಾಪಣೀಯಾಹ, ಈ ಯುದ್ಧದಲ್ಲಿ ಅಥವಾ ಸಂಸಾರವೆಂಬ ಯುದ್ಧದಲ್ಲಿ ಅವರನ್ನ ದಡ ಹಾಯಿಸುವವನು ನೀನೇ ಆಗಿದ್ದೆ, ನಿನ್ನಿಂದಲೇ ಅವರು ಪಾರುಗಾಣಿಸಲ್ಪಡಬೇಕು. ಮತ್ತೆ ಆ ಎಲ್ಲ ವ್ಯಕ್ತಿಗಳ ಬುದ್ಧಿಗಳು ಅವು ನಿನಗೇ ಸಂಬಂಧಪಟ್ಟದ್ದು, ಅವರು ತಮ್ಮ ಬುದ್ಧಿಯ ಮೂಲಕ ನಿನ್ನನ್ನೇ ಆಲೋಚನೆ ಮಾಡ್ತಿರ್ತಾರೆ ಅಂತದರ ಅಭಿಪ್ರಾಯ. ಇದಿಷ್ಟು ಭಗವಂತಾಚಾರ್ಯರು ನಮಗೆ ಅಲ್ಲಿ ತೋರಿಸಿಕೊಡುವಂತಹ ಅರ್ಥ. ಇನ್ನು ಮುಂದೆ ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡೋಣ. ಯತ್ ಅಂದ್ರೆ ಯಾವ ಇಂದ್ರ ಈ ಬುದ್ಧಿಗಳನ್ನ ಪ್ರಯೋಗ ಮಾಡ್ತಾನೆ. ಎಂಥ ಬುದ್ಧಿಗಳವು? ಪಾರ್ಯಾಹ ಪಾರಗಮನಶೀಲಾಹ, ಸಾಧಕರನ್ನ ದಡ ಹಾಯಿಸಲಿಕ್ಕೆ ಸಮರ್ಥ ಆದಂತಹ ಬುದ್ಧಿಗಳು ಅಂತ ತಿಳ್ಕೋಬಹುದು. ನೇಮಹಿತಾಹ, ನೇಮಹಿತ ಎಂಬ ಶಬ್ದಕ್ಕೆ ಯುದ್ಧದಲ್ಲಿರುವವರು ಅನ್ನೋ ಅರ್ಥವನ್ನ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಬರೆದಿದ್ದಾರೆ. ನೇಮಹಿತ ಎಂಬ ಶಬ್ದಕ್ಕೆ ನಿಮಹಿತಾಹ, ಚೆನ್ನಾಗಿ ಶೋಧಿಸಲ್ಪಟ್ಟಂತಹ ಬುದ್ಧಿ, ಅದೇ ಈ ಸಾಧಕನನ್ನ ಪಾರುಗಾಣಿಸ್ತದೆ. ಅಂತಹ ಬುದ್ಧಿಯನ್ನ ಭಕ್ತರಿಗೆ ಇವನೇ ಕೊಟ್ಟಿರ್ತಾನೆ. ಭಕ್ತೈ ಸಂಯೋಜಯತಿ ಈ ಭಗವಂತ. ಅಂತಹ ಭಗವಂತನನ್ನ ನರಹ ಅಂದ್ರೆ ನೇತಾರರಾದಂತಹ ಮುಖಂಡರಾದಂತಹ ಋತ್ವಿಕಗಳು ಯುದ್ಧದಲ್ಲಿ ಯಜ್ಞದಲ್ಲಿ ಕರೀತಾರೆ. ನೀನು ಯಜ್ಞದಲ್ಲಿ ಹೀಗೆ ಬಂದು ಅಸ್ಮಭ್ಯಂ ನಮಗೆ ಎಲ್ರಿಗೂ ಕೂಡ ವಾಜಾನ್ ನಾನಾ ಥರದ ಭೋಗ ಪದಾರ್ಥಗಳನ್ನೆಲ್ಲವನ್ನು ಕೂಡ ಕೊಡಬೇಕು ಅಂತ ಅದರ ತಾತ್ಪರ್ಯ. ಮತ್ತೆ ಸದಾ ಸ್ವಸ್ತಿಭಿರ್ಗುಣೈ ಯುಕ್ತ ಯೂಯಂ ತ್ವಂ ನಹ ಪಾತ ಪಾಹಿ. ಸ್ವಸ್ತಿಭಿ ಅಂದ್ರೆ ಅನೇಕಾನೇಕ ಮಂಗಳಕರವಾದಂತಹ ಗುಣಗಳನ್ನು ಹೊಂದಿದವರು ನೀವೆಲ್ಲ, ನೀನು ಅಂತ ಭಗವಂತನಿಗೆ ಸಂಬೋಧನೆ. ಅಂಥ ಗುಣವುಳ್ಳಂತಹ ನೀನು ನಮ್ಮನ್ನು ಕಾಪಾಡಬೇಕು. ಅಘ ಅಂದ್ರೆ ದೋಷ, ಅದಿಲ್ಲದಂಥವನೇ ಅನಘ ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಆದರೆ ಆ ಮೂಲ ಮಂತ್ರಕ್ಕೂ ಋಗ್ವೇದದ ಮಂತ್ರಕ್ಕೂ ಅನಘ ಎಂಬ ನಾಮಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನು ಅವರು ಸ್ಪಷ್ಟವಾಗಿ ತಿಳಿಸಿದಂತೆ ಕಾಣಿಸೋದಿಲ್ಲ.
ಗುಣಗಳಿಂದ ಯುಕ್ತನಾಗಿದ್ದಿ ನೀನು. ಸ್ವಸ್ತಿವಿಹಿ, ಗುಣಗಳಿಂದ ನೀನು ಯುಕ್ತನಾಗಿರುವುದರಿಂದ ದೋಷರಹಿತ ಅಂತ ಆ ರಘುನಾಥ ಸ್ವಾಮಿಗಳ ಅಭಿಪ್ರಾಯ ಇದೆ ಅಂತ ನಾವು ಊಹಿಸಬಹುದು. ಇದಿಷ್ಟು ರಘುನಾಥ ತೀರ್ಥರು, ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮೊದಲಾದವರು ಮಾಡಿಕೊಟ್ಟಂತಹ ಅರ್ಥಗಳು. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನ ಈಗ ತಮ್ಮ ಮುಂದೆ ಇಡ್ತೇನೆ. ಹೇ ಇಂದ್ರ ಅಂತ ಭಗವಂತನಿಗೆ ಸಂಬೋಧನೆ. ನಹ ನಮಗೆ ವಾಜಾನ್ ಭೋಗಾನ್ ಉಪಮಾಹಿ ಪ್ರಾಪಯ, ನಮಗೆಲ್ರಿಗೂ ನಾನಾ ಥರದ ಭೋಗಗಳನ್ನ, ಮುಕ್ತಿಯ ಲೋಕದ ಆನಂದವನ್ನ ನೀನು ಕೊಡಬೇಕು. ಯೂಯಂ ಅಂದ್ರೆ ನಿನ್ನ ಅನೇಕ ರೂಪಗಳು ಅಥವಾ ನೀನು ಮೊದಲಾದ ದೇವತೆಗಳು. ನಹ ನಮ್ಮನ್ನ ಸ್ವಸ್ತಿವಿಹಿ ಪುಣ್ಯದ ಮೂಲಕ ಪುಣ್ಯವನ್ನು ನಮಗೆ ಕೊಟ್ಟು ಮತ್ತೆ ಪಾಪ ಪ್ರಕ್ಷಾಳನವನ್ನು ಕೂಡ ಮಾಡಿ. ಸ್ವಸ್ತಿ ಎಂಬ ಶಬ್ದಕ್ಕೆ ಪುಣ್ಯ ಅಂತನೂ ಅರ್ಥ ಇದೆ ಮತ್ತು ಪಾಪ ಪ್ರಕ್ಷಾಳನ ಅಂತನೂ ಅರ್ಥ ಇದೆ. ಸದಾ ಯಾವಾಗಲೂ ಪಾಲಯತ, ನೀನು ನಮ್ಮನ್ನು ಕಾಪಾಡಬೇಕು. ಯತ್ ಏನು ಕಾರಣಿನ, ಯಾವ ಕಾರಣದಿಂದ ಇಂದ್ರ ಈ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ಪಾರ್ಯಾಹ ಪ್ರಾಪಣೀಯಾಹ ಸಂಸಾರ ನದೀ ಸಿದ್ಧಿರ್ವ ಯುನಜತೆ ಯುನಕ್ತಿ ಯೋಜಯತಿ. ಈ ಭಗವಂತ ನಮ್ಮೆಲ್ಲರಿಗೂ ಕೂಡ ನಾವು ಗಳಿಸಬೇಕಾದಂತಹ ಒಂದು ಸಿದ್ಧಿಯನ್ನ ಗುರುತು ಮಾಡಿಕೊಟ್ಟಿದ್ದಾನೆ. ನಾನು ಗಳಿಸಬೇಕಾದ ಸಿದ್ಧಿ ನನ್ನದು, ನೀವು ಗಳಿಸಬೇಕಾದ ಸಿದ್ಧಿ ನಿಮ್ಮದು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದವ್ರದೇ ಆದಂತಹ ಒಂದು ಸಿದ್ಧಿ ಇದೆ. ನಮಗೂ ನಾವು ಗಳಿಸಬೇಕಾದಂತಹ ಗುರಿಗೂ ಒಂದು ಸಂಬಂಧವನ್ನು ಕಲ್ಪಿಸಿದ್ದಾನೆ ಭಗವಂತ ಅಂತ. ಯುನಕ್ತಿಯನ್ನು ಕಲ್ಪಿಸಿದ್ದಾನೆ, ಜೋಡಿಸಿದ್ದಾನೆ. ಸಿದ್ಧಿ, ಆ ಸಿದ್ಧಿಗಳನ್ನ ನಾವು ಆ ಸಿದ್ಧಿಯನ್ನ ತಲುಪಬೇಕಾಗಿದೆ, ಆ ಗುರಿಯನ್ನು ತಲುಪಬೇಕಾಗಿದೆ. ಸಂಸಾರ ನದಿ ಅಂತ ಒಂದು ಮೊದಲೊಂದು ಅರ್ಥ ಬರೆದಿದ್ದೀನಿ ನಾನು ನನ್ನ ಅನ್ವಯಾರ್ಥದಲ್ಲಿ. ನಾವು ಸಂಸಾರ ನದಿಯನ್ನು ದಾಟಬೇಕಾಗಿದೆ. ಹೀಗೆ ದಾಟುವ ಕೆಲಸವನ್ನು ಭಗವಂತ ನಮ್ಗೆ ಒಪ್ಪಿಸಿದ್ದಾನೆ ಅನ್ನೋ ಅರ್ಥವನ್ನು ಕೂಡ ಮಾಡ್ಕೊಂಡಿದ್ದೇನೆ. ಆದರೆ ವಸ್ತುತಃ ನಾವು ಗಳಿಸಬೇಕಾದ ಸಿದ್ಧಿಯನ್ನ ನಮಗೆ ಭಗವಂತ ತೋರಿಸಿಕೊಟ್ಟಿದ್ದಾನೆ ಅನ್ನೋದು ಹೆಚ್ಚು ಸಮಂಜಸವಾದಂತಹ ಅರ್ಥ, ನನಗೂ ಮನಸ್ಸಿಗೆ ಸಮಾಧಾನ ಕೊಡುವಂತಹ ಅರ್ಥ ಅದು. ಆದ್ರಿಂದಲೇ ಪಾರಣೀಯಾಹ ಅಂದ್ರೆ ನಾವು ತಲುಪಬೇಕಾದಂತಹ ಸಿದ್ಧಿಗಳನ್ನ ಯುನಕ್ತಿ ಈ ಭಗವಂತ ಯೋಜನೆ ಮಾಡಿ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಅವರವರದೇ ಆದಂತಹ ಸಿದ್ಧಿ ಇದೆ. ತತ್ ಈ ಕಾರಣದಿಂದ ನೇಮಧಿತಾಹ ಅಂದ್ರೆ ಸಂಸಾರವೆಂಬ ಸಂಗ್ರಾಮದಲ್ಲಿ ಇರುವಂತಹವರು. ನಾನಿಲ್ಲಿ ನೇಮಧಿತ ಎಂಬ ಶಬ್ದಕ್ಕೆ ಯುದ್ಧ ಭೂಮಿ ಅಂತ ಏನು ಅರ್ಥವನ್ನು ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯ ಹೇಳಿದ್ದಾರೆ, ಅದನ್ನೇ ಇಟ್ಕೊಂಡಿದ್ದೇನೆ. ಶೋಧಿತವಾದ್ದು ಅಂತ ರಘುನಾಥ ತೀರ್ಥ ಸ್ವಾಮಿಗಳು ಹೇಳಿದ ಅರ್ಥವನ್ನ ನಾನಿಲ್ಲಿ ಇಟ್ಕೊಂಡಿಲ್ಲ. ಯುದ್ಧ ಭೂಮಿಯಲ್ಲಿ ಇರತಕ್ಕಂತಹ ಈ ನರಹ ಅಂದ್ರೆ ಸಾಧಕರಾದಂಥವರು ಮನುಷ್ಯರು. ನರ ಅಂದ್ರೆ ಮನುಷ್ಯ ಅಂತಾನೆ ಏನು ಅರ್ಥ ಅಲ್ಲ, ಒಟ್ಟಾರೆ ಎಲ್ಲರೂ, ಎಲ್ಲ ದೇವತೆಗಳು ಮೊದಲಾದರು ಎಲ್ಲರೂ. ಇಂದ್ರಂ ಭವಂತೆ, ಆ ಭಗವಂತನನ್ನ ಮಂತ್ರದಿಂದ ಕರೀತಾರೆ. ನಮ್ಮ ಯಜ್ಞಕ್ಕೆ ನಮ್ಮ ಜೀವನ ಎಂಬ ಯಜ್ಞಕ್ಕೆ ನೀನು ಬಂದು ಆ ಯಜ್ಞದಲ್ಲಿ ನಮ್ಮನ್ನ ಉದ್ಧರಿಸಬೇಕು ಅಂತ ಅವನನ್ನ ಪ್ರಾರ್ಥಿಸ್ತಾರೆ. ಇದು ಆ ಮಂತ್ರಕ್ಕೆ ನೀವು ಕಾಣಿಸುವಂತ ಅರ್ಥ. ಸ್ವಸ್ತಿ ಎಂಬ ಶಬ್ದಕ್ಕೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಕಲ್ಯಾಣ ಅಂತ ಅರ್ಥ, ಮಂಗಳ ಅಂತ ಅರ್ಥ. ಆದರೆ ಶಬ್ದಕಲ್ಪದ್ರುಮ ವ್ಯಾಖ್ಯಾನ ತಿಳಿಸುವಂತೆ ಸ್ವಸ್ತಿ ಎಂಬ ಶಬ್ದಕ್ಕೆ ಪುಣ್ಯ ಅಂತನೂ ಅರ್ಥ ಇದೆ, ಪಾಪ ಪ್ರಕ್ಷಾಳನ ಅಂತನೂ ಅರ್ಥ ಇದೆ. ಮುಂದೆ ಪಾರಣೀಯ, ನಾವು ಗಳಿಸಬೇಕಾದದ್ದು, ಹೋಗಿ ತಲುಪಬೇಕಾದಂತಹ ಸಿದ್ಧಿ, ಗುರಿ. ಇದು ಇಷ್ಟು ನನ್ನ ವ್ಯಾಖ್ಯಾನ. ಸ್ವಸ್ತಿ ಎಂಬ ಶಬ್ದಕ್ಕೆ ಪಾಪ ಪ್ರಕ್ಷಾಳನ ಅಂತನೂ ಅರ್ಥ ಇದೆ. ಅದನ್ನ ಇಲ್ಲಿ ಇಟ್ಕೊಂಡು ಪಾರಣೀಯ ಅನ್ನೋ ಶಬ್ದಕ್ಕೆ ನಾವು ಗಳಿಸಬೇಕಾದ ಸಿದ್ಧಿ ಅಂತ ಅರ್ಥ ಮಾಡಿಕೊಂಡದ್ದು ನನ್ನ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಈ ನಾಮಕ್ಕೂ ಈ ಮಂತ್ರಕ್ಕೂ ಏನು ಸಂಬಂಧ ಅಂದ್ರೆ, ಅನಘ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ನಾವು ಈಗಾಗಲೇ ನೋಡಿದ್ದೇವೆ. ನವಿದ್ಯತೆ ಅಕಹ ಪಾಪಂ ಯಸ್ಮಾತ್, ಯಾವ ಭಗವಂತರ ಅನುಗ್ರಹದಿಂದ ನಮ್ಗೆ ಯಾರಿಗೂ ಕೂಡ ಪಾಪ
ತಟ್ಟುವುದೇ ಇಲ್ಲವೋ ಆ ಭಗವಂತನೇ ಅನಘ, ಪ್ರಸಿದ್ಧವಾದ ಅರ್ಥ. ಈ ಅನಘ ಎಂಬ ಶಬ್ದದ ಅರ್ಥವನ್ನೇ ಈ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಸ್ವಸ್ತಿಭಿಹಿ ಪಾತ ಅಂತ. ಭಗವಂತನೇ ನೀನು ಮತ್ತೆ ಉಳಿದೆಲ್ಲ ದೇವತೆಗಳು ಕೂಡ ನಮ್ಮನ್ನ ಎಲ್ಲ ಥರದ ಪುಣ್ಯವನ್ನು ಕೊಟ್ಟು ಪಾಪವನ್ನು ಕೂಡ ಪರಿಹರಿಸಿ ಕಾಪಾಡಬೇಕು ಅಂತ. ಸ್ವಸ್ತಿ ಎಂಬ ಶಬ್ದಕ್ಕೆ ಪಾಪ ಪ್ರಕ್ಷಾಳನೆ ಅಂತ ಅರ್ಥ ಕೋಶದಲ್ಲೇ ಇದೆ, ಹೊಸ ಏನು ಅರ್ಥನೂ ಅಲ್ಲ. ನಾನು ಇದ್ದುದನ್ನ ಇಲ್ಲಿ ಬಳಕೆ ಮಾಡ್ಕೊಂಡಿದ್ದೇನೆ ಅಷ್ಟೇ. ಆದ್ರಿಂದ ಅನಘ ಎಂಬ ಶಬ್ದಕ್ಕೂ ಸ್ವಸ್ತಿಭಿಹಿ ಪಾತ ಎಂಬ ಶಬ್ದಕ್ಕೂ ಸಮಾನತೆ ಬಂತು ಈ ದೃಷ್ಟಿಯಿಂದ. ಆದ್ರಿಂದ ವಿಷ್ಣು ಸಹಸ್ರನಾಮದ ಸ್ತೋತ್ರದ ಅನಘ ಎಂಬ ಶಬ್ದ ಹೇಳಿದ್ದನ್ನೇ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ ಅಂತ ತಿಳ್ಕೋಬಹುದು. ಇದು ಆ ಸಂಬಂಧವನ್ನು ತೋರಿಸುವಂತಹ ಒಂದು ವಿಧಾನ. ಇನ್ನೂ ಒಂದು ವಿಧಾನ ಇದೆ. ಭಗವಂತಾಚಾರ್ಯ ಹೇಳಿದ ಅರ್ಥವನ್ನು ಇಟ್ಕೊಂಡ್ರೆ ಮತ್ತೊಂದು ರೀತಿಯ ಸಂಬಂಧವನ್ನು ತೋರಿಸಬಹುದು. ಅನಘ ಅಂದ್ರೆ ಅಣಂ, ಅಣಯತಿ ಅಂದ್ರೆ ಗಮಯತಿ, ಪ್ರಾಪಯತಿ ಕೊಡ್ತಾನೆ ಅಂತ ಅರ್ಥ. ಏನನ್ನು ಕೊಡ್ತಾನೆ? ಧನವನ್ನ, ದುಡ್ಡನ್ನ ಅಥವಾ ಅಭೀಷ್ಟವನ್ನ. ಇವೆಲ್ಲ ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿ ಇರೋ ವಾಕ್ಯವೇ ಹಾಗೆ ಬರೆದಿದ್ದಾನೆ. ಧನಂ ಅಭೀಷ್ಟಂ ವಾ ಅಂತ ಅದು ಹಿಂದು ಮುಂದಾಗಿದೆ ಅಷ್ಟೇ ಅಲ್ಲಿ. ಹೀಗೆ ನಮಗೆ ಬೇಕಾದದ್ದೆಲ್ಲವೂ ನಮ್ಮ ಅಭೀಷ್ಟ. ಇಲ್ಲಿ ಹಣ ಅಂತಂದ್ರೆ ಕೊಡುವಂಥವನು ಅಂತ ಅರ್ಥ. ಮುಂದೆ ಧನ ಎಂಬಲ್ಲಿ ಧ ಇದೆ, ಅಣಧ ಅಂತ ಆಯ್ತು. ಣ ಇದ್ದದ್ದು ನಕಾರವಾಗಿ ಪರಿಣಮಿಸಿದೆ. ಧಕಾರ ಮತ್ತೆ ಅದು ಘಕಾರವಾಗಿ ಪರಿಣಮಿಸಿದೆ. ಅನಘ ಅಂತ ಆಗ್ತದೆ. ಧನ ಶಬ್ದೇ ವರ್ಣಲೋಪ. ನ ಎಂಬುದಂತೂ ಲೋಪನೇ ಲುಪ್ತವೇ ಆಗಿಬಿಟ್ಟಿದೆ. ಇದೆಲ್ಲ ವೈದಿಕ ವ್ಯಾಕರಣದ ಪ್ರಕಾರ ಆಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ನಿರ್ವಚನಾತ್ ಅಂತ ಬರೀತಾರೆ ಭಗವಂತಾಚಾರ್ಯರು. ಮದದಿಹಿ ಮಧ್ಯುತಿ ಪ್ರೋಕ್ತ ಅಂತ ಚಾಂದೋಗ್ಯ ಭಾಷೆದ 3ನೇ ಅಧ್ಯಾಯದಲ್ಲಿ ಬಂದತ್ತೆ. ಮದಧಿ ಅಂದ್ರೆ ಯಾರಲ್ಲಿ ಸಂತೋಷ ತುಂಬಿದೆಯೋ, ಜಲಧಿ ಅಂದ್ರೆ ನೀರುಳ್ಳದ್ದು, ನಮಗಿದು ಗೊತ್ತಿದೆ, ನೀರಿನಿಂದ ತುಂಬಿರುವಂಥದ್ದು. ಹಾಗೆ ಮದಧಿ ಅಂದ್ರೆ ಮದ ಅಂದ್ರೆ ಸಂತೋಷ, ಸಂತೋಷದಿಂದ ತುಂಬಿರುವವನು. ಆ ಮದಧಿ ಎನ್ನುವುದೇ ಮಧು ಆಗಿದೆ. ಇಕಾರ ಉಕಾರವಾಗಿ ಪರಿಣಮಿಸಿದೆ, ಒಂದು ದಕಾರ ಲುಪ್ತವಾಗಿದೆ. ಹೀಗೆಲ್ಲ ಬದಲಾವಣೆಯಾಗಿ ಮಧು ಅಂದ್ರೆ ಭಗವಂತನನ್ನ ಸುಖಸ್ವರೂಪನಾದ ಭಗವಂತ ಅಂತ ಹೇಳುವ ಒಂದು ಶಬ್ದ ಅಷ್ಟೇ ಅದು. ಇದು ಭಗವಂತಾಚಾರ್ಯ ಮಾಡಿದ ಅರ್ಥ. ಅನಘ ಅಂದ್ರೆ ನಮ್ಮ ಅಪೇಕ್ಷಿತವನ್ನು ನಮಗೆ ಕೊಡುವವನು ಇಂತಷ್ಟು ಸರಳವಾದ ಅರ್ಥ. ಇದೇ ಅರ್ಥವನ್ನೇ ಬೃಹತಿ ಮಂತ್ರ ವಾಜಾನ್ ಮಾಹಿ, ನಮಗೆಲ್ಲ ರೀತಿಯಾದ ಭೋಗಗಳನ್ನು, ನಮಗೆ ಬೇಕಾದ ಭೋಗವನ್ನೆಲ್ಲವನ್ನು ಕೊಡು ಅಂತ ಭಗವಂತನನ್ನು ಕೇಳ್ಕೊಂಡದನ್ನು ವರ್ಣನೆ ಮಾಡ್ತಿದೆ ಬೃಹತಿ ಮಂತ್ರ. ಆದ್ರಿಂದ ವಾಜಾನ್ ಮಾಹಿ, ವಾಜಾನ್ ಭೋಗಗಳನ್ನು, ಮಾಹಿ ಕೊಡು ಅಂತ ಈ ಪದಗಳಿಂದ ಬೃಹತಿ ಮಂತ್ರ ಅನಘ ಅಂದ್ರೆ ಅಪೇಕ್ಷಿತಾರ್ಥದಾಯಕ ಅನ್ನೋದನ್ನೇ ತಿಳಿಸಿದೆ ಅಂತ. ಇದು ಎರಡನೇ ರೀತಿಯಾದಂತಹ ಸಂಬಂಧ ಆ ನಾಮಕ್ಕೂ ಬೃಹತಿ ಮಂತ್ರಕ್ಕೂ. ಒಂದು ಭಗವಂತಾಚಾರ್ಯ ಹೇಳಿದ್ದು, ಇನ್ನೊಂದು ನನ್ನ ಮನಸ್ಸಿಗೆ ತೋಚಿದ ಅರ್ಥವನ್ನು ಹೇಳಿದ್ದೇನೆ. ಹಾಗಾದ್ರೆ ಭಾವಾರ್ಥ ಏನು? ಭಗವಂತನೇ, ನೀನು ನಮಗೆ ಎಲ್ಲಾ ಭೋಗಗಳನ್ನು ನೀಡುತ್ತಿ. ನೀನು ಮತ್ತು ಉಳಿದೆಲ್ಲ ದೇವತೆಗಳು ನಮ್ಮ ಪಾಪಗಳನ್ನು ಕಳೆದು ಪುಣ್ಯವನ್ನು ನೀಡಿ ನಮ್ಮನ್ನು ಸದಾ ಪೊರೆಯಬೇಕು. ಆ ಭಗವಂತ ಎಲ್ಲ ಸಾಧಕರಿಗೂ ಅವರವರು ಮುಟ್ಟಬೇಕಾದಂತಹ, ಗಳಿಸಬೇಕಾದಂತಹ ಸಿದ್ಧಿಗಳನ್ನ ಗೊತ್ತುಪಡಿಸಿದ್ದಾನೆ, ಅವರವರಿಗೆ ಕೊಟ್ಟಿದ್ದಾನೆ. ಆ ಮಾರ್ಗದಲ್ಲಿ ಈ ಸಾಧಕರು ಮುನ್ನಡೀತಾ ಇದ್ದಾರೆ. ಸಂಸಾರ ಅನ್ನೋದು ದೊಡ್ಡ ಸಾಗರ. ಆ ಸಾಗರದಲ್ಲಿರುವಂತಹ ಈ ಸಾಧಕರು ಆ ಭಗವಂತನನ್ನ ಈ ಯಜ್ಞದಲ್ಲಿ ಮಂತ್ರಗಳಿಂದ ಕರೀತಾರೆ ಅಂತ ಇಷ್ಟೋದಕ್ಕೆ ಭಾವಾರ್ಥ. ಸ ಕಾರಯೇತ್ ಪುಣ್ಯ ಮಥಾಪಿ ಪಾಪಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದಂತ ಒಂದು ಮಾತು. ನಮ್ಮಿಂದ ಪುಣ್ಯವನ್ನು ಮಾಡಿಸುವವನು ಅವನೇ, ಪಾಪವನ್ನು ಮಾಡಿಸುವವನು ಅವನೇ. ಆದ್ರೆ ಅವನಿಗೆ ಪಾಪ ಇಲ್ಲ. ಸಯೇವ ಏಷವು ಏವ ಅಸಾಧು ಕರ್ಮ ಕಾರಯತಿ, ಪಾಪಕರ್ಮವನ್ನ ನಮಗೆ ಮಾಡಿಸುವವನು ಇದೇ ಭಗವಂತನೇ. ಪುಣ್ಯ ಪಾಪಾದಿಕಂ ವಿಷ್ಣು ಕಾರಯೇತ್ ಪೂರ್ವಕರ್ಮಣ, ನಮ್ಮ ಪೂರ್ವಕರ್ಮಕ್ಕನುಸಾರವಾಗಿ ನಮ್ಮಿಂದ ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಮಾಡ್ತಾನೆ ಅಂತ ಭವಿಷ್ಯತ್ ಪುರಾಣದ ಮಾತಿದೆ.
ಬೃಹದಾರಣ್ಯಕ ಉಪನಿಷತ್ತು ಮತ್ತು ಅದರ ಭಾಷ್ಯವೂ ಕೂಡ ತತ್ಪ್ರೇರಿತೇನ ಪಾಪೇನ ತಥಾ ಪಾಪ ಪುಮಾನ್ ಭವೇತ್. ಭಗವಂತ ತಪ್ಪು ಮಾಡಿಸಿದಾಗ ತಪ್ಪು ಮಾಡುವವನು ಈ ಜೀವ. ಸಪರ್ಯಕಾ ಶುಕ್ರಂ ಅಪಾಪವಿದ್ಧಂ, ಪಾಪವಿಲ್ಲದವನು ಈ ಭಗವಂತ ಅಂತ ಈಶಾವಾಸ್ಯ ಉಪನಿಷತ್ತು ಕೂಡ ಅವನನ್ನು ವರ್ಣನೆ ಮಾಡಿದೆ. ಏಷ ಏತೆ ತರತೆ ನೈನಂ ಕೃತಾಕೃತೆ ತಪತಃ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆ. ಇವನು ಪಾಪ ಪುಣ್ಯಗಳನ್ನ ಮೀರ್ತಾನೆ. ಕೃತ ಮಾಡಿದ ಕರ್ಮ, ಮಾಡದೇ ಇದ್ದ ಕರ್ಮ ಯಾವುದು ಕೂಡ ಈತನ ಮೇಲೆ ಯಾವುದೇ ರೀತಿಯಾದ ಪರಿಣಾಮವನ್ನು ಕೂಡ ಮೀರೋದಿಲ್ಲ. ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ನ ಕರ್ಮಣ ವರ್ಧತೇನೋ ಕನೀಯಾನ್. ಕರ್ಮವನ್ನು ಮಾಡಿದ್ರಿಂದ ಅವನು ದೊಡ್ಡವನಾಗೋದಿಲ್ಲ, ಕರ್ಮವನ್ನು ಮಾಡದೆ ಹೋದ್ರೆ ಅವನು ಸಣ್ಣವನೂ ಆಗೋದಿಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾನೆ. ಭಗವಂತ ಕರ್ಮಲೇಪ ಇಲ್ಲ ಅಂತ ತಿಳ್ಕೊಂಡ್ರೆ ನಾವು ಕೂಡ ಕರ್ಮಲೋಪದಿಂದ ಮುಕ್ತರಾಗ್ತೇವೆ. ಪುಣ್ಯ ಪಾಪಾದಿ ನಿರ್ಮಾತು ಕುತಃ ಪಾಪಾದಿ ಸಂಗತಿ. ಪುಣ್ಯ ಪಾಪಗಳನ್ನು ನಮ್ಮಿಂದ ಮಾಡಿಸುವವನೇ ಅವನಿಗಿದು ಅಂಟುವುದು ಹೇಗೆ ಅಂತ ಅದರ ಅಭಿಪ್ರಾಯ. ಅನತಿ ಅಂದ್ರೆ ಪ್ರೇರಯತಿ, ಎಲ್ಲರನ್ನೂ ಚಟುವಟಿಕೆಗಳಿಂದ ತುಂಬುವವನು. ಅನಘ ಅಂದ್ರೆ ಘ ಅನ್ನುವುದು ಅವಧಾರಣ ಅನ್ನೋ ಅರ್ಥವನ್ನು ಹೇಳ್ತದೆ. ಅನಘ ಅಂದ್ರೆ ಎಲ್ಲರಲ್ಲೂ ನಿಶ್ಚಿತವಾಗಿ ಇವನೇ ಪ್ರೇರಣೆಯನ್ನು ತುಂಬುವವನು. ಇವನ ಇಲ್ಲದೆ ಬೇರೆ ಯಾರಿಗೂ ಕೂಡ ಯಾರು ಪ್ರೇರಣೆಯನ್ನ ತುಂಬಲಾರರು. ಏನು ಕೆಲಸವನ್ನು ಮಾಡಿದ್ರು ಇವನಿಂದಲೇ ಅದು ಮಾಡಬೇಕು, ಪ್ರತಿಯೊಂದು ಜಗತ್ತಲ್ಲಿ ನಡಿಬೇಕು ಅಂತ ಅದರ ಅಭಿಪ್ರಾಯ. ಲಕ್ಷಾಲಂಕಾರ ಅನಗ್ರಹ ಶಬ್ದಕ್ಕೆ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿಯೂ ಛಾಂದೋಗ್ಯ ಉಪನಿಷತ್ತನ್ನು ಉದ್ಧರಿಸಿ ಪಾಪರಹಿತ ಭಗವಂತ ಅಂತ ಹೇಳಿದ್ದಾರೆ. ಏಷ ಆತ್ಮ ಅಪಹತ ಪಾತ್ಮ ಅಂತ ಅರ್ಥ. ಪರಾಶರ ಭಟ್ರ ವ್ಯಾಖ್ಯಾನದಂತೆ ಸಂಸಾರದಲ್ಲಿ ಹುಟ್ಟಿದ್ರೂ ಕೂಡ ಪಾಪಕ್ಕೆ ಅವನು ಗುರಿ ಆಗೋದಿಲ್ಲ. ಪಾಪ ಪ್ರತಿಸ್ಪರ್ಧಿ ಅನಗಹ, ಪಾಪಕ್ಕೆ ಅವನು ಯಾವತ್ತೂ ಕೂಡ ವಿರೋಧಿ, ಸ್ವಯಂ ವಿರೋಧಿಯೂ ಹೌದು. ಅವನನ್ನು ಸ್ಮರಿಸಿದವರಿಗೆ ಯಾವ ಪಾಪ ತಟ್ಟುವುದೂ ಇಲ್ಲ. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಕೂಡ ಯಾವುದೇ ರೀತಿಯಾದಂತಹ ದೋಷ ಇಲ್ಲದವನು ಅನ್ನೋ ಅರ್ಥವೇ ಕಂಡು ಬರುತ್ತದೆ. ನವಿದ್ಯತೆ ಅಘಂ ಪಾಪಂ ತದುಪಲಕ್ಷಿತ ಯಾವದ್ ದೋಷ ಸಹ ಅನಘಃ ಅಂತ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದ ಮಾತು. ಪಾಪ ಇಲ್ಲ ಅಂತಷ್ಟೇ ಅಲ್ಲ, ಒಟ್ಟಾರೆ ಯಾವ ದೋಷವೂ ಅವನಲ್ಲಿಲ್ಲ. ಆದ್ರಿಂದ ಅವನನ್ನ ಅನಘ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಸಹಜವಾಗಿ ಈ ಶಬ್ದ ಅನಘ ಅಂತ ಲಕ್ಷ್ಮೀದೇವಿಯನ್ನು ಕೂಡ ಹೇಳ್ತದೆ. ಹೀಗೆ ಸ್ವಯಂ ಪಾಪವಿಲ್ಲದವನು, ಪಾಪ ಸ್ಪರ್ಶ ಇಲ್ಲದವನು, ಮತ್ತೆ ಅವನನ್ನು ಯಾರು ಸ್ಮರಿಸ್ತಾರೆ ಅವ್ರಿಗೂ ಕೂಡ ಯಾವುದೇ ರೀತಿಯಾದ ಪಾಪದ ಲೇಪ ಇರೋದಿಲ್ಲ. ಎಲ್ಲಾ ರೀತಿಯಾದಂತಹ ಕಲ್ಯಾಣಗಳು, ಈ ಜಗತ್ತಿನ ದೊಡ್ಡ ಕಲ್ಯಾಣ ಅಂದ್ರೆ ಸಂಸಾರದಿಂದ ಮುಕ್ತಿ, ಅದು ಈತನಿಂದ ಆಗ್ತದೆ ಅಂತ ಆ ಅನಘ ಎಂಬ ಶಬ್ದದಿಂದ ನಮಗೆ ತಿಳಿದು ಬರ್ತದೆ. ಅದಕ್ಕಾಗಿಯೇ ಆ ಭಗವಂತ ಹೀಗೆ ನಮ್ಮೆಲ್ಲರಿಗೂ ಕೂಡ ಒಂದೊಂದು ಗುರಿಯನ್ನು ಕೊಟ್ಟಿದ್ದಾನೆ. ನನ್ನ ಗುರಿಯನ್ನು ನಾನು ಮುಟ್ಟಬೇಕು, ನಿಮ್ಮ ಗುರಿಯನ್ನ ನೀವು ಮುಟ್ಟಬೇಕು. ಈ ಗುರಿಯನ್ನು ಮುಟ್ಟುವುದಕ್ಕಾಗಿ ಆ ಭಗವಂತ ನಮ್ಮನ್ನು ಈ ಸಂಸಾರದಲ್ಲಿ ಇಟ್ಟಿದ್ದಾನೆ. ಅದಕ್ಕಾಗಿ ಈ ಜೀವನವನ್ನೇ ಒಂದು ಯಜ್ಞ ಅಂತ ಭಾವಿಸಿ, ಪುರುಷೋ ವಾವ ಯಜ್ಞ ಅಂತ ಚಾಂದೋಗ್ಯ ಹೇಳಿದಂತೆ ಆ ಗುರಿಯನ್ನು ಮುಟ್ಟುವುದಕ್ಕಾಗಿ ನಾವು ಈ ಸಂಸಾರ ಅನ್ನೋ ಸಾಗರದಲ್ಲಿ ಮುಂದುವರಿಬೇಕು. ಹಾಗೆ ಮುಂದುವರಿಯುವುದಕ್ಕೆ ಆ ಭಗವಂತನ ಅನುಗ್ರಹವೇ ಬೇಕು, ಅವನನ್ನೇ ಕರಿಬೇಕು, ಬಾ ನಮ್ಮನ್ನು ಬಂದು ಉದ್ಧರಿಸು ಅಂತ. ಅದನ್ನ ಈ ಮಂತ್ರ ಹೇಳ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.